ಲಾಸ್ಟ್ ವಿಡಿಯೋದಲ್ಲಿ ನಾನು ಯಾವುದು ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಕೇಳಿದ್ದೆ. ಆ ನೆಕ್ಸ್ಟ್ ವಿಡಿಯೋದಲ್ಲಿ ಬಹುತೇಕವಾಗಿ ಅರಿವು ಮ್ಯಾಗ್ಝಿನ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಆಸೆ ಮತ್ತು ಅಭಿಲಾಷೆಯೇ ನನ್ನ ಆಸೆ ಮತ್ತು ಅಭಿಲಾಷೆ. ಈ ನಿಟ್ಟಿನಲ್ಲಿ ಅರಿವು ಮ್ಯಾಗ್ಝಿನ್ನ ಒಂದು ಈ ತಿಂಗಳಲ್ಲಿ ಬಂದಂತಹ ಜುಲೈ ತಿಂಗಳಲ್ಲಿ ಬಂದಂತಹ ಮ್ಯಾಗ್ಝಿನ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ನಾನು 3 ಟೈಮ್ಸ್ ಹೇಳಿದ್ದೀನಿ. 3 ಆ್ಯಂಗಲ್ಸ್ ಇದ್ದಾವೆ. ಒಂದು HYT ಹೈ ಯೀಲ್ಡಿಂಗ್ ಟಾಪಿಕ್ ಇರುತ್ತೆ, ಇನ್ನೊಂದು ಬೇಸಿಕ್ ಆ್ಯಂಗಲಲ್ಲಿ ಓದಬೇಕು, ಮತ್ತೊಂದು ಒನ್ ಲೈನರ್ ಇರುತ್ತೆ. ಒನ್ ಲೈನರ್ ಓದೋದನ್ನು ಒನ್ ಲೈನರೇ ಓದಬೇಕು. ನಂತರದಲ್ಲಿ ಅಗೇನ್ ನಿರ್ಲಕ್ಷ್ಯ, ಇಗ್ನೋರ್ ಮಾಡಬೇಕು. ಯಾವುದು ಇಗ್ನೋರ್ ಮಾಡಬೇಕಂತೇಳಿ ಇದು ನನ್ನ ಪರ್ಸ್ನಲ್ ಅಭಿಪ್ರಾಯ. ಓಕೆನಾ? ತಾವು ಎಲ್ಲದನ್ನು ಓದಬೇಕಂದ್ರೆ ಓದ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಎಲ್ಲರೂ ಎಲ್ಲ ಮ್ಯಾಗ್ಝಿನ್, ಅದು ಅರಿವು ಇರ್ಬೋದು, ವಿಜೇತ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, ಬೈ ಮಾಡ್ಕೊಂಡು ಓದಿ. ಇಟ್ ಈಸ್ ಗುಡ್ ಫಾರ್ ಯುವರ್ ಹೆಲ್ತ್ ಆ್ಯಂಡ್ ಗುಡ್ ಫಾರ್ ದಿ ಮ್ಯಾಗ್ಝಿನ್ ಓನರ್ಸ್ ಆ್ಯಂಡ್ ಗುಡ್ ಫಾರ್ ದಿ ನಿಮ್ಮ ಹೈಸ್, ನಿಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು ಆ್ಯಕ್ಚುಲಿ. ಎಲ್ಲದನ್ನು ತುಂಬ ಹ್ಯಾವ್ ಸಿ ಇನ್ ಪೀಪಲ್ ಸ್ಕ್ಯಾನ್ ಮಾಡ್ಕೊಂಡು ಓದಬೇಡಿ ಯಾವುದೇ ಕಾರಣಕ್ಕೂ. ಇಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಫೈನ್. ಈಗ ಬನ್ನಿ, ಚೀನಾಬ್ ರೈಲ್ವೆ ಸೇತುವೆ ಉದ್ಘಾಟನೆ. ಐ ಹ್ಯಾವ್ ಟೋಲ್ಡ್ ಯು ಚೀನಾಬ್ ರಿವರ್ ಪ್ರತಿ ಎಕ್ಸಾಮ್ಸಲ್ಲೂ ಬರುತ್ತೆ. ಚೀನಾಬ್ ರಿವರ್ ಇದರ ವೇದಿಕ್ ನೇಮ್ ಏನು, ಇದರ ಟ್ರಿಬ್ಯೂಟ್ರೀಸ್ ಏನು, ಇದು ಎಲ್ಲಿಂದ ಹುಟ್ಟುತ್ತೆ, ಡ್ಯಾಮ್ಸ್ ಏನು, ಇವನು ಕರೆಕ್ಟಾಗಿ ಓದಬೇಕು. ಈ ಒಂದು ಬೇರೆ ಓದ್ಕೊಂಡ್ಬಿಟ್ರೆ ಲೈಫ್ ಟೈಮ್ ಇದೇ ಇರುತ್ತೆ, ಚೇಂಜ್ ಆಗಲ್ಲ. ಓಕೆ. ದೆಹಲಿಯಲ್ಲಿ ಭಾರತದ ಮೊದಲ ತ್ಯಾಜ್ಯ ಸಮುಚ್ಚಯ. ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಡೋಂಟ್ ವರಿ, ಇಗ್ನೋರ್ ಇಟ್. ಓಕೆ. ಜಾಗತಿಕ ಇಂಧನ ಹೂಡಿಕೆ ವರದಿ. ಪ್ರತಿ ತಿಂಗಳು ಹೇಳ್ತೀನಿ, ಇಂಥ ಹೂಡಿಕೆ ವರದಿಗಳು ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. ಡೋಂಟ್ ರೀಡ್. ನಿರ್ಲಕ್ಷ್ಯ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಸರ್ ನಾನು ಓದ್ತೀನಿ ಅಂತಂದರೆ ಎಸ್ ಯು ಕ್ಯಾನ್ ಡೂ. ಭಾಳಷ್ಟು ಜನಕ್ಕೆ ಏನಾಗುತ್ತೆ ಅಂದರೆ, ಸರ್ ಇಲ್ಲಿಂದ ಬಂದುಬಿಟ್ರೆ ಬರಲ್ಲ, ಬಂದರೆ ಯಾರಿಗೂ ಗೊತ್ತಾಗಲ್ಲ. ಬಟ್ ಈಸ್ ಎ ಬಿಟ್ ಆಫ್ ಪಾಯ್ಸನ್ ಅಂತ. ಬಟ್ ಇಫ್ ಅಂಡ್ ಬಟ್ ವಿಲ್ ನೆವರ್ ವರ್ಕ್ ಇನ್ ಎಕ್ಸಾಮಿನೇಷನ್ ಪ್ರೋಸೆಸ್. ಪ್ಲೀಸ್ ಡೂ ಟೇಕ್ ಕೇರ್. ಓಕೆ. ಅವಿಲಿಸ್ಟ್, ಜಾಗತಿಕ ಪಕ್ಷಿ ಪರಿಶೀಲನಾ ಪಟ್ಟಿ. ಏನಿದು ಅವಿಲಿಸ್ಟ್ ಅಂತ? ಒನ್ ಲೈನರ್ ಇನ್ಫಾರ್ಮೇಷನ್. ಗ್ರೇಟರ್ ಫ್ಲೆಮಿಂಗೋ ಅಭಯಾರಣ್ಯ. ಎಸ್ ಇದು ಇಂಪಾರ್ಟೆಂಟ್ ಸ್ಪೀಸೀಸ್, ಯು ಟೇಕ್ ಕೇರ್ ಅಬೌಟ್ ಗ್ರೇಟರ್ ಫ್ಲೆಮಿಂಗೋ. ಧೋಲೆ, ಏಷ್ಯಾದ ಕಾಡು ನಾಯಿ. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಇಂಗ್ಲೀಷ್ ಗೊತ್ತಿರಬೇಕು. ಧೋಲೆ ನೀವಲ್ಲಿ ಟ್ರಾನ್ಸ್ಲೇಷನ್ ಕಾಡು ನಾಯಿ ಅಂತ ಕೊಟ್ಟಿದ್ದರೆ ಓಕೆ, ಕೊಟ್ಟಿಲ್ಲ, ಬರೀ ಧೋಲೆ ಅಂತಂದರೆ ಗೊತ್ತಾಗಲ್ಲ. ಸೊ ಅದಕ್ಕೆ ಇಂಗ್ಲೀಷ್ ವರ್ಷನ್ನು ಗೊತ್ತಿರಬೇಕು. ಧೋಲೆ. ಎಸ್ ಇದು UPSC PYQ ಅಲ್ಲಿ ಬಂದಿದೆ. UPSC PYQs ಅಲ್ಲಿ ಬಂದಿದೆ. ಯು ಶುಡ್ ಟೇಕ್ ಕೇರ್ ಅಬೌಟ್ ದಿಸ್ ಥಿಂಗ್. ಸೊ ಕಾಡು ನಾಯಿ ಎಲ್ಲೆಲ್ಲಿ ಕಂಡು ಬರುತ್ತೆ? ಭಾರತದಾದ್ಯಂತ ಕಂಡು ಬರುತ್ತೆ. ಸೊ ಕ್ವಶನ್ ಏನಿತ್ತು ಅಂತಂದರೆ, ಧೋಲೆ ಈಸ್ ಅವೈಲೇಬಲ್ ಓನ್ಲಿ ಇನ್ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಈಸ್ಟರ್ನ್ ಘಾಟ್ಸ್ ಅಂತ ಹೇಳಿದರೆ ದಟ್ಸ್ ರಾಂಗ್. ಓಕೆ, ಕಂಪ್ಲೀಟ್ಲಿ ರಾಂಗ್. ಸೊ ಈ ನಿಟ್ಟಿನಲ್ಲಿ ಧೋಲೆ ಈಸ್ ಎ HYT ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ. ಅಳಿವಿನಂಚಿನಲ್ಲಿರುವ ಸಸ್ತನಿಗಳು ಎಲ್ಲವನ್ನೂ ಓದ್ಕೋಬೇಡಿ. PYQ ಅಲ್ಲಿ ಯಾವ್ದು ಬಂದಿದೆ ಅದನ್ನು ಓದ್ಕೊಳ್ಳಿ. ಸುವರ್ಣ ರೇಖಾ ನದಿ, ಎಸ್ ಇಂಪಾರ್ಟೆಂಟ್. ಇದು ಆಲ್ರೆಡಿ UPSC PYQs ಅಲ್ಲಿ ಬಂದಿದೆ. ಸೊ ನೀವು PSIಗಾದರೂ ಪ್ರಿಪೇರ್ ಆಗಿ, PC ಗಾದರೂ ಪ್ರಿಪೇರ್ ಆಗಿ, IASಗಾದರೂ ಪ್ರಿಪೇರ್ ಆಗಿ. ಫಾರ್ ಮೀ ಎವ್ರಿ ಒನ್ ಹ್ಯಾಸ್ ಟು ರೀಡ್. IAS ಲೆವೆಲ್ ಪ್ರಿಪ್ರೇಷನ್ ಮಾಡಬೇಕು, ಸೊ ದಟ್ ಎಕ್ಸಾಮ್ ಈಸಿ ಆಗುತ್ತೆ. ಸುವರ್ಣ ರೇಖೆ ನದಿ ಹುಟ್ಟತಕ್ಕಂಥದ್ದು ಛೋಟಾ ನಾಗ್ಪುರಪೇಟೆಯಲ್ಲಿ, ಜಾರ್ಖಂಡಲ್ಲಿ ಹುಟ್ಟುತ್ತೆ. ಬಟ್ ಏನು ಕ್ವಶನ್ ಕೇಳಿದೆ ಅಂದರೆ, ಸುವರ್ಣ ರೇಖೆ ರಿವರ್ ಆರಿಜಿನೇಟ್ಸ್ ಇನ್ ದಿ ಈಸ್ಟರ್ನ್ ಘಾಟ್ಸ್ ಅಂತ ಕೇಳಿದೆ ಸ್ಟೇಟ್ಮೆಂಟು. ರಾಂಗ್ ಸ್ಟೇಟ್ಮೆಂಟ್ ಅದು. ಓಕೆನಾ? ಸೊ ಸುವರ್ಣ ರೇಖೆ ನದಿ ನೋಡಬೇಕು, ವೈಗೈ ರಿವರ್ ನೋಡಬೇಕು, ಪೆರಿಯಾರ್ ರಿವರ್ ನೋಡ್ಕೋಬೇಕು. ಓಕೆನಾ? ಸೊ ಇಂತಹ ಮೈನರ್ ರಿವರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಧ್ರುವ ಒಂದು ಬರೆ ನೋಡ್ಕೊಳ್ಳಿ, ಒನ್ ಟೈಮ್. ನಿವೇಶಕ್ ಶಿಬಿರ್, IEPFA ಮತ್ತು ಸೆಬಿ ಜಂಟಿ ಉಪಕ್ರಮ. ಅಷ್ಟು ಬೇಡ, ಜಸ್ಟ್ ಒನ್ ಲೈನರ್ ಇನ್ಫಾರ್ಮೇಷನ್. ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ನಿರೀಕ್ಷೆಗಳ ವರದಿ ಬೇಡ. ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡುವ ಜಾಗತಿಕ ಆರ್ಥಿಕ ನಿರೀಕ್ಷೆಗಳ ವರದಿ ಏನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಓಕೆ. ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡ್ತಕ್ಕಂಥ ವರದಿಗಳು ಇಂಪಾರ್ಟೆಂಟು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು, ಲಾಜಿಸ್ಟಿಕ್ ರಿಪೋರ್ಟ್. ಏನಕ್ಕೆ ಅಂತಂದರೆ ವಿಶ್ವ ಬ್ಯಾಂಕ್ ಈಸ್ ಎ HYT. ದಿಸ್ ಈಸ್ ಹೈ ಯೀಲ್ಡಿಂಗ್ ಟಾಪಿಕ್. ಇದನ್ನು ಬೇಸಿಕ್ ಆ್ಯಂಗಲಲ್ಲಿ ಓದ್ಕೊಳ್ಳಿ. ಓಕೆ. ಸೊ WTO ಒಂದು WTO ಮತ್ತು ವರ್ಲ್ಡ್ ಎಕನಾಮಿಕ್ ಫೋರಮ್ WEF ಅದೊಂದು ವರದಿ ರಿಲೀಸ್ ಮಾಡ್ತಾರೆ. ಆ ವರದಿ ಓದ್ಕೋಬೇಕು. ಅದರಲ್ಲಿ GDP ಎಷ್ಟು, ನಮ್ಮ ಭಾರತ GDP ಎಷ್ಟು ಹೋಗುತ್ತೆ ಅಂತ ಕೇಳ್ತಾರೆ, ಅದು ಇಂಪಾರ್ಟೆಂಟು. ಈ ವಾಣಿಜ್ಯ ಕಂಪನಿಯಾದ ಫ್ಲಿಪ್ಕಾರ್ಟ್ಗೆ NBFC ಪರವಾನಗಿ ನೀಡಿದ RBI. ಇಲ್ಲಿ ಫ್ಲಿಪ್ಕಾರ್ಟ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ NBFC ಅಂದರೆ ಏನು? ಬೇಸಿಕ್ ಆ್ಯಂಗಲಲ್ಲಿ ಓದ್ಕೊಳ್ಳಿ. NBFC ಈಸ್ HYT, RBI ಈಸ್ HHYT ಅಂದರೆ ಹೈ ಯೀಲ್ಡಿಂಗ್ ಟಾಪಿಕ್ ಅಂತ. ಓಕೆನಾ? ಸೊ RBI ಕುರಿತು ಅದರ ಮಾನಿಟರಿ ಪಾಲಿಸಿ, ರೆಪೋ ರೇಟು, ರಿವರ್ಸ್ ರೆಪೋ ರೇಟು ಎಲ್ಲವೂ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಗೆ. ಸೊ ಇದರ ಬೇಸಿಕ್
ಬೇಸಿಕ್ ಆ್ಯಂಗಲಲ್ಲಿ ಓದ್ಕೊಳ್ಳಿ. ಅದಕ್ಕೆ ನಾನು ಪ್ರತಿ ಬಾರಿ ನಮ್ಮ ಇದು HYT ಬ್ಯಾಚಿಗೆ 4ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆಯಲ್ಲ ಅವ್ರಿಗೆಲ್ಲ ಏನು ಹೇಳ್ತೀನಿ ಅಂದರೆ ಕರೆಂಟ್ ಅಫೇರ್ಸ್ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಆದರೆ ಬೇಸಿಕ್ ಯಾವತ್ತು ಇರುತ್ತೆ ಹೋಗಲ್ಲ. ಓಕೆನಾ? ಸೊ RBIಗೆ ಸಂಬಂಧಪಟ್ಟ ಹಾಗೆ ಕನಿಷ್ಠ ಅಂತಂದರೆ ಒಂದು 500 ಕ್ವಶನ್ ಅನ್ನು ತೆಗಿಬಲ್ಲ ಬರೀ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದರೆ ಗೌರ್ಮೆಂಟ್ ಕ್ವಶನ್ ಪೇಪರು. ಇವು ಜಸ್ಟ್ 500 ಕ್ವಶನ್ ಪೇಪರ್ ನೋಡ್ಕೊಂಡ್ರೆ ಸಾಕು, ನೀವು RBI ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಈ ಪ್ರಪಂಚದಲ್ಲಿ ಇಂಡಿಯಾದಲ್ಲಿ RBIಯನ್ನು ಬಿಟ್ಟು ಕ್ವಶನ್ ಪೇಪರ್ ಬರೋಕ್ಕೆ ಸಾಧ್ಯವೇ ಇಲ್ಲ. ಸೊ ಆದ್ದರಿಂದ ಯು ಶುಡ್ ಟೇಕ್ ಕೇರ್ ಅಬೌಟ್ ದಿಸ್ ಥಿಂಗ್. ಸಾರ್ವಜನಿಕ ವಲಯದ 3 ರಕ್ಷಣಾ ಉದ್ಯಮಗಳಿಗೆ ಮಿನಿರತ್ನ ಸ್ಥಾನಮಾನ. ಸೊ ಇಲ್ಲಿ ಮಹಾರತ್ನ, ಮಿನಿರತ್ನ ಅಂತ ತಿಳ್ಕೊಳ್ಳಿ. ಮಹಾರತ್ನದಲ್ಲಿ ಯಾವುದೋ ಲೀಸ್ಟ್ ಅದೊಂದು ತಿಳ್ಕೊಳ್ಳಿ. ಮಹಾರತ್ನದಲ್ಲಿ ಲೀಸ್ಟ್ ಯಾವಿದೆ ಅದನ್ನು ತಿಳ್ಕೊಳ್ಳಿ. ಏನಕ್ಕೆ ಅಂದರೆ ಮಹಾರತ್ನದಲ್ಲಿ ಕಂಪ್ಲೀಟಾಗಿ ತಿಳ್ಕೊಂಡಾಗ ಉಳ್ಕೆದ್ವೆಲ್ಲ ಮಿನಿರತ್ನ ಇರುತ್ತೆ. ಸೊ ಮಹಾರತ್ನ ಈಸ್ HYT. ಸೊ ಯು ಶುಡ್ ಟೇಕ್ ಕೇರ್ ಅಬೌಟ್ ಮಹಾರತ್ನ. ಓಕೆನಾ? ಇದು ಭಾಳ ಇಂಪಾರ್ಟೆಂಟ್. ಯಾವ ಆ್ಯಡ್ ಆಗುತ್ತೆ, ಯಾವ ಡಿಲೀಟ್ ಆಗುತ್ತೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಸೊ ಇದು ಅರಿವು ಮ್ಯಾಗ್ಝಿನ್ನ ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ನಮ್ಮ HYT ಕ್ಲಾಸಲ್ಲಿ ಮಾತ್ರ ಹಾಕಲಾಗುತ್ತೆ. ಸೊ ಪಾರ್ಟ್ 2 ಈಸ್ ಅವೈಲಬಲ್ ಬೋತ್ HYT ಆ್ಯಂಡ್ ವಿಡಿಯೋ ಯೂಟ್ಯೂಬಲ್ಲೂ ಕಂಡು ಬರುತ್ತೆ. 2026ರಲ್ಲಿ GDP, IIP ಮತ್ತು CPI ಮೂಲ ವರ್ಷ ಪರಿಷ್ಕರಣೆಗೆ ನಿರ್ಧಾರ. ಇದು ಕಂಠಪಾಠ ಹಾಕಬೇಕಾಗಿ ವಿನಂತಿ. ಏನಕ್ಕೆ ಅಂದರೆ ಸರ್ ಇವೆಲ್ಲವೂ ಎಕ್ಸಾಮ್ಸ್ ಇಂಪಾರ್ಟೆಂಟು. GDP, GNP, NNP, ಓಕೆನಾ, ನ್ಯಾಷನಲ್ ಇನ್ಕಮ್ ಅಂದರೆ ಏನು ಎಲ್ಲವನ್ನ ಮಿನಿಮಮ್ 3 ಟೈಮ್ಸ್ ಬರೀಬೇಕಾಗುತ್ತೆ. 3 ಟೈಮ್ಸ್ ಬರೀರಿ. ಯಾರು ನೀವು ಪ್ರಾಮಾಣಿಕವಾಗಿ 3ರಿಂದ 4 ವರ್ಷ ಓದ್ತಿದ್ದೀರಲ್ಲ ಇವನ್ನ ಕನಿಷ್ಠ 4 ಟೈಮ್ ಬರೆದಿದ್ರೆ ನೀವು ರೈಟ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ. ಬರೆದಿಲ್ಲ ಅಂದರೆ ಈಗ ಬರೆಯೋಕ್ಕೆ ಟ್ರೈ ಮಾಡಿ. CPI ಜೊತೆಗೆ WPI ನೋಡ್ಕೊಳ್ಳಿ. CPI NSO ರಿಲೀಸ್ ಮಾಡುತ್ತೆ. NSO, CPI ಇಂಡಸ್ಟ್ರಿಯಲ್ ವರ್ಕರ್, ರೂರಲ್ ವರ್ಕರ್, ಅರ್ಬನ್ ವರ್ಕರ್, CPI ಅಗ್ರಿಕಲ್ಚರ್ ಲೇಬರ್. CPI ಸೂಚ್ಯಂಕವನ್ನು ಇನ್ಫ್ಲೇಷನ್ಗೆ ಇದು ಮಾಡ್ತಾರೆ, ಇನ್ಫ್ಲೇಷನ್. ಸೊ ಅದಕ್ಕೆ HYT ಕ್ಲಾಸಲ್ಲಿ ಐ ಹ್ಯಾವ್ ಮೇಡ್ ಇಟ್ ಕಂಪಲ್ಸರಿ. ಹೋಮ್ವರ್ಕ್ ಮಾಡಬೇಕು. ಹೋಮ್ವರ್ಕ್ ಮಾಡಿದರೆ ಸರ್ ನೀವು ನಿಮ್ಮ ಮನೇಲಿ ಕುಂತ್ಕೊಂಡೆ ಹೋಮ್ವರ್ಕ್ ಮಾಡಿ, ನಿಮಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ದಟ್ ಈಸ್ ನಾಟ್ ಎ ಅಸೈನ್ಮೆಂಟ್ ಅಂದರೆ ಕಾಲೇಜಲ್ಲಿ ಜಸ್ಟ್ ಮಾರ್ಕ್ಸ್ಗೋಸ್ಕರ ತಗೊಂಡಿದ್ದು. ಹೋಮ್ವರ್ಕ್ ಅಂದರೆ ನಿಮ್ಮ ಜ್ಞಾನಾರ್ಜನೆಗೆ ತೆಗೆದುಕೊಂಡಿದ್ದು. ದಟ್ಸ್ ವೈ ಯು ಶುಡ್ ಟೇಕ್ ಕೇರ್ ಅಬೌಟ್ CPI, IIP, GDP. ಬೇಸಿಕ್ ವರ್ಷ ಅಂದರೆ ಏನು, ಮೂಲ ವರ್ಷ ಅಂದರೆ ಏನು, ಓಕೆನಾ, ಇವೆಲ್ಲವೂ ತಿಳ್ಕೊಳ್ಳಿ. ಭಾರತದಿಂದ ಹಣ ರವಾನೆ ಪ್ರಮಾಣದಲ್ಲಿ ಕಡಿತ. ಜಸ್ಟ್ ಸುಮ್ಮನೆ ಒಂದು ಐಡಿಯಾ ಇರಲಿ, ಎಕ್ಸಾಮ್ಸಿಗೆ ಬರ್ತಕ್ಕಂಥ ಪ್ರಮಾಣ ತುಂಬ ಕಡಿಮೆ. ರಿವರ್ಸ್ ರೆಪೋ ರೇಟ್. ನನಗೆ ರಿವರ್ಸ್ ರೆಪೋ ದರದ ಬದಲಾವಣೆ. ರಿವರ್ಸ್ ರೆಪೋ ರೇಟ್ ಅಂದರೆ ಏನು, ರಿವರ್ಸ್ ರೆಪೋ ರೇಟಿಗೂ ಮತ್ತು ಇನ್ಫ್ಲೇಷನ್ಗೂ ಏನು ಸಂಬಂಧ, ಇವೆಲ್ಲವನ್ನು ಓದ್ಕೊಳ್ಳಿ. ಬ್ರೆಜಿಲಲ್ಲಿ ನ್ಯಾನೋ ರಸಗೊಬ್ಬರ ಘಟಕ ಸ್ಥಾಪಿಸಲಿರುವ ಇಫ್ಕೋ. ಇಷ್ಟೇ ಇನ್ಫಾರ್ಮೇಷನ್ ಸಾಕು. ಒನ್ಲೈನ್ ಇನ್ಫಾರ್ಮೇಷನ್ ಕೇಳಲ್ಲ. ಅಲ್ಲಿ ಯಾವ ಡಿಸ್ಟಿಕ್ಕು, ಯಾವ ಹೋಬಳಿ, ಯಾವ ತಾಲೂಕು, ಅದರ ಪಿನ್ ಕೋಡ್ ಏನು ಕೇಳಲ್ಲ. ದೇ ವಿಲ್ ನೆವರ್ ಆಸ್ಕ್. ಬಟ್ ಮೈ ಪಾಯಿಂಟ್ ಈಸ್ ನ್ಯಾನೋ. ಮೊನ್ನೆ UPPSC ಎಕ್ಸಾಮ್ಸಲ್ಲಿ UPPSC ಅಸಿಸ್ಟೆಂಟು ರೆವಿನ್ಯೂ ಆಫೀಸರ್ ಮತ್ತು ರೆವಿನ್ಯೂ ಆಫೀಸರ್ ಎಕ್ಸಾಮ್ಸ್ಗೆ ವಾಟ್ ಈಸ್ ನ್ಯಾನೋ ಅಂತ ಕೇಳಿದರು. ನ್ಯಾನೋದು ನಂಬರ್ ಏನು 10⁻⁻⁹. ನ್ಯಾನೋ ರಸಗೊಬ್ಬರದ ಮೆಕ್ಯಾನಿಸಮ್ ಬರ್ಕೊಳ್ಳಿ. ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಬರುತ್ತೆ, SNTಯಲ್ಲಿ ಬರುತ್ತೆ. ಇದು ಭಾಳ ಇಂಪಾರ್ಟೆಂಟು. ಓಕೆ, ನ್ಯಾನೋ ರಸಗೊಬ್ಬರ, ಡ್ರೋನ್ಸು, ತದನಂತರದಲ್ಲಿ ಸೂಪರ್ ಕಂಪ್ಯೂಟರ್ಸು, ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಇವಾಗಲೂ ಇಂಪಾರ್ಟೆಂಟು. ಬಡತನ ರೇಖೆಗಳನ್ನು ನವೀಕರಿಸಿದ ವಿಶ್ವ ಬ್ಯಾಂಕ್. ಎಷ್ಟು $, ಹಾಕಿದರೆ ನಮಗೆ ಬಡತನ ರೇಖೆ ಚೇಂಜ್ ಆಗುತ್ತೆ. ಎಕ್ಸಾಕ್ಟ್ಲಿ ನಂಬರ್ ನೆನ್ಪಿಟ್ಕೊಂಬಿಡಿ. ದಟ್ಸ್ ಆಲ್ ಅಬೌಟ್ ದಿಸ್ ಥಿಂಗ್. ದೆನ್ ವಿಜ್ಞಾನ ಮತ್ತು ತಂತ್ರಜ್ಞಾನ. ಬಾಹ್ಯಾಕಾಶದಲ್ಲಿ ಕೈಗೊಳ್ಳುತ್ತಿರುವ ಜೈವಿಕ ಪ್ರಯೋಗ ಮತ್ತು ಭಾರತದ ಪಾತ್ರ. ಇದು PSI ಎಸ್ಸೆಗೆ ಬರುತ್ತೆ, KS ಮೀನ್ಸ್ ಮತ್ತು IS ಮೀನ್ಸ್ ಎಸ್ಸೆಗೆ ಬರುತ್ತೆ. ಟೇಕ್ ಕೇರ್ ಅಬೌಟ್ ದಿಸ್ ಥಿಂಗ್. ಓಕೆ, ಭಾರತ್ ಜನ್ ಮೊದಲ ಸರ್ಕಾರಿ ಪ್ರಾಯೋಜಿತ AI LLM. ಇಷ್ಟೇ, ಒಂದೇ ಲೈನ್ ಇನ್ಫಾರ್ಮೇಷನ್ ಓದ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಭಾರತದ ಮೊದಲ ಚರ ವೇಗವರ್ಧಕ ಪಂಪ್ಡ್ ಸ್ಟೋರೇಜ್ ವಿದ್ಯುತ್ ಉತ್ಪಾದನಾ ಘಟಕ ಟೆಹರಿಯಲ್ಲಿ ಸ್ಥಾಪನೆ. ಟೆಹರಿ ಬಗ್ಗೆ ಒಂದು ಸ್ವಲ್ಪ ನೋಡಿ, ಇದು ಭಾಳ ದಿವಸ. ನೀಶಾ ಸಂಸ್ಥೆಗೆ ಉತ್ಕೃಷ್ಟ ಪ್ರಯೋಗಾಲಯ ಮಾನ್ಯತೆ ಬೇಡ. ರುದ್ರಾಸ್ತ್ರ VTOL ಡ್ರೋನ್. ರುದ್ರಾಸ್ತ್ರ ಅಂದರೆ ಏನು ಕ್ವಶನ್ ಬಂದಿದೆ ಆಲ್ರೆಡಿ. ಓಕೆ, ರುದ್ರಾಸ್ತ್ರ ತಿಳ್ಕೊಳ್ಳಿ. ನಂತರದಲ್ಲಿ ವಿಶ್ವದ ಮೊದಲ ಹೈಬ್ರಿಡ್ ಸಮ್ಮೇಳನ ವಿದಳನ ಪರಮಾಣು ಸ್ಥಾವರವನ್ನು ನಿರ್ಮಿಸಲಿರುವ ಚೀನಾ. ಸರ್ ಇಲ್ಲಿ ಸಮ್ಮೇಳನ ಅಂದರೆ ಏನು, ವಿದಳನ ಅಂದರೆ ಏನು, ಎಕ್ಸಾಮ್ಸ್ ಇಂಪಾರ್ಟೆಂಟು. ಎಕ್ಸಾಮ್ಸ್ಗೆ ಸೈನ್ಸ್, ಬೇಸಿಕ್ ಸೈನ್ಸಿಂದ. ಸೊ ಫಿಸನ್ ಆ್ಯಂಡ್ ಫ್ಯೂಸನ್ ಅಂತಾರೆ. ಫಿಸನ್ ಮತ್ತು ಫ್ಯೂಸನ್ ಅಂದರೆ ಏನು, ಇದು ಬೇಸಿಕ್ ಇನ್ಫಾರ್ಮೇಷನ್. HYT ಬೇಸಿಕ್ ಇನ್ಫಾರ್ಮೇಷನ್. ಇವಾಗ ಕ್ವಶನ್ ಪೇಪರ್ ನೋಡ್ಕೊಂಬನ್ನಿ. ನಾನು ಆಲ್ರೆಡಿ ಹೇಗೆ ಕ್ವಶನ್ಸ್ ಹುಡುಕಬೇಕು, ಹೇಗೆ ಹೋಮ್ವರ್ಕ್ ಮಾಡಬೇಕಂತೇಳಿ ಆಲ್ರೆಡಿ ನನ್ನ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಟೇಕ್ ಕೇರ್. ಲೇಸರ್ ಆಧಾರಿತ ವಾಯು ರಕ್ಷಣಾ ವ್ಯವಸ್ಥೆ ಬಳಸಿದ ಮೊದಲ ದೇಶ ಇಸ್ರೇಲ್. ಲೇಸರ್ ಆಧಾರಿತ ವಾಯು ರಕ್ಷಣಾ ವ್ಯವಸ್ಥೆ ಅದರ ಹೆಸರೇನು, ವಾಟ್ ಈಸ್ ದ ನೇಮ್ ಆಫ್
ಲೇಸರ್ ಪ್ರೊಟೆಕ್ಷನ್ ಅದು ತಿಳ್ಕೊಳ್ಳಿ, ಓಕೆನಾ. ಇದು ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ. ಇಂಡಿಯಾದು ಆಕಾಶ್ ಇದೆ, S-400 ಇದೆ, ಓಕೆನಾ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಆಪರೇಷನ್ ಶೀಲ್ಡ್ ಒಂದರ ನೋಡ್ಕೊಳ್ಳಿ. ಹೊಸ ಕುಬ್ಜಗ್ರಹ ಪತ್ತೆ ಬೇಡ. ವಿಶ್ವದ ಅತ್ಯಂತ ಅಪರೂಪದ ರಕ್ತದ ಗುಂಪು ಗ್ವಾಡ ನೆಗೆಟಿವ್ ಒಂದು ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಭಾರತದ ಪರಮಾಣು ಶಕ್ತಿ ಮಿಷನ್ ಅಡಿಯಲ್ಲಿ ಬಿಹಾರಕ್ಕೆ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿ ಆಗಿದೆ ಮತ್ತು ಇದರಲ್ಲಿ ಯಾವ್ಯಾವ ಟೆಕ್ನಾಲಜಿ 3 ಹಂತಗಳಿರ್ತವೆ. ಪ್ಲುಟೋನಿಯಂ, ಯುರೇನಿಯಂ, ಥೋರಿಯಂಗಳು ಬಳಸ್ತಾರೆ. ನನ್ನ ಇಡೀ ನಮ್ಮ HOT ಕ್ಲಾಸಲ್ಲಿ ವೀಕ್ಲಿ ಕರೆಂಟ್ ಅಫೇರ್ಸ್ ಪಾಠ ಮಾಡಬೇಕಾದ್ರೆ ಐ ಆಲ್ವೇಸ್ ಸಜೆಸ್ಟ್ ಎವ್ರಿ ಸ್ಟೂಡೆಂಟ್ಸ್ ಗೋ ಥ್ರೂ ಬೇಸಿಕ್ಸ್, ಓಕೆನಾ, ಫಸ್ಟ್, ಓಕೆನಾ. ನಂತರದಲ್ಲಿ ವೀಕ್ಲಿ ಕರೆಂಟ್ ಅಫೇರ್ಸ್ ಪಾಠ ಮಾಡಬೇಕಾದ್ರೆ ಅವ್ರನ್ನ ನನ್ನ ಜೊತೆಗೆ ಹೋಮ್ವರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಹೋಮ್ವರ್ಕ್ ಮಾಡಿದಾಗ ಏನಾಗುತ್ತೆ, ನೀವು ಮ್ಯಾಗ್ಝಿನ್ಗಳಲ್ಲಿ ಬರೋಕ್ಕಿಂತ ಮುಂಚೆಗೆ ನೀವು ಹೋಮ್ವರ್ಕನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಅಂದರೆ ನೀವು ಕರೆಂಟ್ ಅಫೇರ್ಸ್ನ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ಬೇಕು. ಸೊ ಮ್ಯಾಗ್ಝಿನಲ್ಲಿ ಓದೋದು ಮ್ಯಾಗ್ಝಿನಲ್ಲಿರುತ್ತೆ, ನಾನಿಲ್ಲ ಅಂತ ಹೇಳಲ್ಲ. ಆದರೆ ನೀವು ಎಕ್ಸಾಮಲ್ಲಿ ಇಂಪ್ಲಿಮೆಂಟೇಷನ್ ಮಾಡಬೇಕಲ್ಲ. ಎಕ್ಸಾಮಲ್ಲಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತಂದಾಗ ನೀವೇನು ಮಾಡಬೇಕು, ನಿಮ್ಮ ಸ್ವಂತ ಕೈಯಾರ ಬರೀಬೇಕು. ಸೊ ನಮ್ಮ ಇಡೀ HOT ಸ್ಟೂಡೆಂಟ್ಸು ಆಲ್ರೆಡಿ ಈ ತಿಂಗಳ ಹೋಮ್ವರ್ಕನ್ನು ಮುಗಿಸಿದ್ದಾರೆ, ಓಕೆನಾ. ಏನಕ್ಕೆ ಮುಗಿಸಿದ್ದಾರೆ ಅಂತಂದರೆ ದೇರ್ ಈಸ್ ಅದು ಕ್ಲಾಸ್ ಆ ಥರ ಇರುತ್ತೆ. ನೀವು ಏನು ಮಾಡಬೇಕು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ರಾಜ್ಯಸಭೆಗೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಯಾರು ಅಂತ ಓದೋದು ಒಂದು ಹಂತ ಆದರೆ ಪ್ರೊಸೀಜರ್ ಏನು, ಎಷ್ಟು ಜನ ನೇಮಕ ಮಾಡಬೇಕು, ಯಾವ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಏನಿದ್ದಾವೆ ಅಂತಕ್ಕಂಥದ್ದು ಸಹ ನೀವು ಬೇಸಿಕ್ ಆ್ಯಂಗಲಿಂದ ಓದಿದಾಗ ಎಕ್ಸಾಮ್ಸು ಕ್ಲಿಯರ್ ಆಗುತ್ತೆ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ, ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡೋದು ಬೇಸಿಕ್ ನಾಲೆಡ್ಜಿಂದ, ಕರೆಂಟ್ ಅಫೇರ್ಸಿಂದ ಅಲ್ಲ. ಈ ಸ್ಟೇಟ್ಮೆಂಟ್ನ ಯಾರಾದರೂ ನನಗೆ ಚಾಲೆಂಜ್ ಮಾಡ್ಬೋದು. ಐ ವಿಲ್ ಚಾಲೆಂಜ್ ದಿಸ್ ಸ್ಟೇಟ್ಮೆಂಟ್, ಯಾರಾದರೂ ಮಾಡ್ಬೋದು, ಓಕೆನಾ. ಸಾಮಾಜಿಕ ವಿಷಯಗಳು. ಜಾಗತಿಕ ಲಿಂಗ ಅಂತರ ಸೂಚ್ಯಂಕ. ಯಾವಾಗಲೂ ಮಹಿಳೆ ಸಂಕಷ್ಟದಲ್ಲಿರ್ತಾಳೆ, ಪುರುಷ ಪ್ರಧಾನವಾಗಿ ಬಲಿಷ್ಠವಾಗಿರ್ತಾನೆ ಅಂತ ಹೇಳ್ತಾರೆ. ಇದು ಯಾವಾಗಲೂ ಇದೇ ರಿಪೋರ್ಟ್ ಇರುತ್ತೆ, ಡೋಂಟ್ ವರಿ, ಓಕೆನಾ. ಸೂಚ್ಯಂಕ ಒಂದು ರ್ಯಾಂಕ್ ನೆನ್ಪಿಡಿ, ಯಾಕಂದರೆ ಮಹಿಳೆ ಇಂಪಾರ್ಟೆಂಟ್. ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಮಹಿಳೆಯರು ಗೊತ್ತಿರಲಿ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಓದ್ಕೊಳ್ಳಿ. ಭಾರತದ ಮೊದಲ ಗೃಹ ಆದಾಯ ಸಮೀಕ್ಷೆ, ಸುಮ್ಮನೆ ಒಂದರ ನೋಡ್ಕೊಳ್ಳಿ. ಯುವತಿಯರನ್ನು ಸಬಲೀಕರಣಗೊಳಿಸಲು ನವ್ಯ ಉಪಕ್ರಮ. ಯುವತಿಯರು ದುರ್ಬಲ ವರ್ಗ ರಿಲೇಟೆಡ್ ಸ್ಕೀಮ್ಸ್ ಇಂಪಾರ್ಟೆಂಟ್, ಓಕೆ. ಯಾವ ಇಲಾಖೆ ಯಾರನ್ನು ಟಾರ್ಗೆಟ್ ಮಾಡಿದೆ, ಎಷ್ಟು ಅರ್ಹತೆ ಮತ್ತು ಮಾನದಂಡಗಳು ಏನು, ದಟ್ಸ್ ಆಲ್, ಓಕೆ. ಇತಿಹಾಸ, ಕಲೆ ಮತ್ತು ಸಂಸ್ಕೃತಿ, ಓಕೆ. ಪಾಂಡ್ಯರಿಗೋದ 800 ವರ್ಷಗಳಷ್ಟು ಹಳೆಯ ಶಿವ ದೇವಾಲಯ ತಮಿಳುನಾಡಲ್ಲಿ ಪತ್ತೆ. ಇವು ಶಾಸನಗಳು, ಉಬ್ಬು ಶಿಲ್ಪಗಳು, ಅವು ಇವು ಪತ್ತೆ ಆಗ್ತಾನೆ ಇರ್ತವೆ. ಇವನ್ನೆಲ್ಲ ಓದಬಾರ್ದ್ರಿ, ಎಕ್ಸಾಮ್ಸಿಗೆ ಬರೋಲ್ಲ. ಇವನೇನು ಮಾಡ್ತಾನೆ, ಹಿಂದೂ ಪೇಪರು ಒಂದು ವಾರ ಹಾಕ್ಕೊಂಡು ರುಬ್ಬಾಕ್ತಾನೆ. ಆ ರುಬ್ಬಾಕಾದ್ರೆ ಹೊಡೆತಕ್ಕೆ ನಮ್ಮ IAS ಆಸ್ಪಿರೆಂಟ್ಸು ಎಕ್ಕುಟ್ಟೋಗ್ಬಿಡುತ್ತೆ ಪಾಪ. ಅಂದರೆ ಸೀರಿಯಸ್ಲಿ ಇಟ್ ಈಸ್ ವೆರಿ ಬ್ಯಾಡ್ ದಟ್ ವೈ ದಿಸ್ ಹಿಂದೂ ಪೇಪರ್ ರೈಟಿಂಗ್ ಸೋ ಮಚ್ ಆರ್ಟಿಕಲ್ಸ್ ರೀ. ಆರ್ಟಿಕಲ್ ಬರೋರಿಗೆ ಏನು ಕೆಲಸ ಇಲ್ಲ ರೀ, ಅವ್ರದ್ದು ಆರ್ಟಿಕಲ್ ಬರೀದೇ ಕೆಲಸ. ಬಟ್ ನಿಮ್ಮದು ಎಕ್ಸಾಮ್ ಕ್ಲಿಯರ್ ಮಾಡ್ತಕ್ಕಂಥದ್ದು ಕೆಲಸ. ಬಿ ಕೇರ್ಫುಲ್ ಅಬೌಟ್ ದ್ಯಾಟ್, ಓಕೆ. ಯು ಆರ್ ಹಿಯರ್ ಟು ಕ್ಲಿಯರ್ ದಿ ಎಕ್ಸಾಮ್, ನಾಟ್ ಟು ಮೇಕ್ ಎ ಆರ್ಡೆಂಟ್ ರೀಡರ್ ಆಫ್ ಹಿಂದೂ ಪೇಪರ್. ನೋ, ದಟ್ಸ್ ನಾಟ್ ಫೇರ್, ಓಕೆ. ನೋನಿಯಾ ದಂಗೆ ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ನನ್ನ 15 ವರ್ಷದಲ್ಲಿ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಅಂದರೆ ನನಗೆ ಫಸ್ಟ್ ಆಗಿದೆ ಅಂದರೆ ನಿಮ್ಗೆ ಹೆಂಗಾಗಿರ್ಬೋದು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನೋನಿಯಾ ದಂಗೆ ಕೇಳ್ತೀನಿ. ನನಗೆ ಅಮೃತ್ ನೋನಿ ಗೊತ್ತಿತ್ತು, ಇದು ಯಾವುದಪ್ಪ ನೋನಿಯಾ ದಂಗೆ, ಬರಲ್ಲ. ಸಾಗರಮಾಲಾ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಬೇಡ. ಭಾರತೀಯ ಕರಾವಳಿ ಕಾವಲು ಪಡೆ ಸೇರಿದ ಅದಮ್ಯ ಅಂದರೆ ಏನು ತಿಳ್ಕೊಳ್ಳಿ. ಸುದ್ದಿಯಲ್ಲಿರುವ ಯೋಜನೆಗಳು. ವಕ್ಫ್ ಆಸ್ತಿ ನೋಂದಣಿಗಾಗಿ ಉಮೀದ್ ಪೋರ್ಟಲ್ ಆರಂಭ. ಪೋರ್ಟಲ್ಗಳು ಸಿಕ್ಕಾಪಟ್ಟೆ ಬರ್ತಿರ್ತವೆ, ಒನ್ಲೈನರ್ ಸಾಕು, ಸಿಕ್ಕಾಪಟ್ಟೆ ಪೋರ್ಟಲ್. ನಾನು ಎಲ್ಲವೂ ನೆನ್ಪಿಡಿ ಅಂತಲೂ ಹೇಳಲ್ಲ ನಾನು, ಯಾಕಂದರೆ ಒಂದು ಬಾರಿ ಓದ್ಕೊಂಡಾಗ ಅಲ್ಲಿ ಎಕ್ಸಾಮ್ಸಲ್ಲಿ ನೋಡಿದಾಗ ನಿಮ್ಗೆ ಆಟೋಮೆಟಿಕಲಿ ರಿಕಾಲ್ ಆಗುತ್ತೆ, ಓಹೋ ಅಂತೇಳಿ. ಕೃಷಿ ನಿವೇಶ್ ಪೋರ್ಟಲ್ ಒಂದು ಬಾರಿ ನೋಡ್ಕೊಳ್ಳಿ. ಶುದ್ಧ ಸಸ್ಯ ಕಾರ್ಯಕ್ರಮ ಬೇಡ. ಆಯುಷ್ ನಿವೇಶ್ ಸಾರಥಿ ಪೋರ್ಟಲ್ ಬೇಡ, ಅಷ್ಟೇನು ಅವಶ್ಯಕತೆ ಇಲ್ಲ. ಡ್ರಮ್ ವೆಬ್ ಅಪ್ಲಿಕೇಶನ್ ಬೇಡ. ಅಮೃತ ಭಾರತ ನಿಲ್ದಾಣ ಏನು ಒಟ್ಟಾರೆ ಉದ್ದೇಶ ಅಂತ ತಿಳ್ಕೊಳ್ಳಿ ಅಷ್ಟೇ. ನಮ್ಮ ಕರ್ನಾಟಕದಲ್ಲಿ ಯಾವಾದರೂ ಅಮೃತ ಭಾರತ ನಿಲ್ದಾಣ ಯೋಜನೆಯಲ್ಲಿ ಕರ್ನಾಟಕದ ಫೈಂಡ್ ಔಟ್ ಮಾಡಿ, ಓಕೆ. ನಮಸ್ತೆ, ಇಂಪಾರ್ಟೆಂಟ್, ಯಾಕಂತಂದರೆ ಇದು ಎಕಾಲಜಿಗೆ ಸಂಬಂಧಪಟ್ಟ ಹಾಗೆ ಇದು ಭಾಳ ಇಂಪಾರ್ಟೆಂಟು. ರಾಷ್ಟ್ರೀಯ ಸ್ವಯಂಚಾಲಿತ ಬೆರಳಚ್ಚು ಗುರುತಿನ ವ್ಯವಸ್ಥೆ ಅಷ್ಟು ಬೇಡ, ಒಂದು 30% ಇಂಪಾರ್ಟೆಂಟು. ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ, ಓಕೆ. ದೆನ್ ರಾಜ್ಯಶಾಸ್ತ್ರ. ಧರ್ತಿ ಆಭಾ ಜನಭಾಗೀದಾರಿ ಅಭಿಯಾನ, ಅಷ್ಟು ನನಗೆ 50-50. ನಾನು ಪರ್ಸ್ನಲ್ ಆಗಿದ್ದರೆ ನಾನು ಓದ್ತಾ ಇದ್ದಿಲ್ಲ. ರಾಷ್ಟ್ರೀಯ ವಿಧಾನ ಆ್ಯಪ್ ಸುಮ್ಮನೆ ಒಂದು ಬಾರಿ ನೋಡ್ಕೊಳ್ಳಿ. ಸಿಕ್ಕಿಂ ಭಾರತ ಒಕ್ಕೂಟಕ್ಕೆ ಸೇರಿದ 50ನೇ ವರ್ಷಾಚರಣೆ. ನೋಡಿ, ಕೇಳ್ತಾನೆ ಇಂಡಿಯಾ ಒಕ್ಕೂಟಕ್ಕೆ ಯಾವ ರಾಜ್ಯಗಳು ಯಾವಾಗ ಸೇರಿದು ಅನ್ನೋದು ಕೇಳ್ತಾನೆ. ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟ್ ಇದು. ನಮಗೆ ಅಗೇನ್ ನಾರ್ತ್ ಈಸ್ಟ್ ಸ್ಟೇಟ್ಗಳನ್ನ ಫಸ್ಟ್ ನೋಡ್ಕೊಳ್ಳಿ, ಲೈಕ್ ಅರುಣಾಚಲ ಪ್ರದೇಶ, ಸಿಕ್ಕಿಮು, ಮಣಿಪುರ, ಮೇಘಾಲಯ, ನಾಗಾಲ್ಯಾಂಡು, ಇವು ಭಾಳ ಇಂಪಾರ್ಟೆಂಟ್. ಇವು ನಂದೇ ನೋಡ್ಕೊಂಬಿಡಿ. ರಿಮೈನಿಂಗ್ ಥಿಂಗ್ ವಿಲ್ ಟೇಕ್ ಕೇರ್, ಓಕೆ.
ತುರ್ತು ಪರಿಸ್ಥಿತಿಗಳು ಆರ್ಟಿಕಲ್ 352 356 ಇದು ಭಾಳ ಇಂಪಾರ್ಟೆಂಟು, ನಾನು ಹೇಳಿದ್ದೀನಿ ನೋಡಿ. ಈಗ ಪ್ರಿಪೇರಿಂಗ್ ಫಾರ್ UPSC ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ನಂದು ಇನ್ನೊಂದು ಚಾನಲ್ ಇದೆ, ಫೇಲ್ಡ್ ಇನ್ 12th ಕ್ಲಿಯರ್ಡ್ UPSC ಅಂತೇಳಿ ಒಂದು ಚಾನಲ್ ಇದೆ. ಅದರಲ್ಲಿ ಐ ವಿಲ್ ಟೇಕ್ ಕೇರ್ ಓನ್ಲಿ UPSC, ಫೇಲ್ಡ್ ಇನ್ 12th ಕ್ಲಿಯರ್ಡ್ UPSC ಅಂತೇಳಿ ಅದರಲ್ಲಿ ವಿಷನ್ ಮ್ಯಾಗ್ಝಿನ್ ಮಾಡಿದ್ದೀನಿ, ಇದೇ ಥರ ವಿಷನ್ ಮ್ಯಾಗ್ಝಿನ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಆ್ಯಂಡ್ ಡೂ ದ್ಯಾಟ್. ಓಕೆ. ಅಧಿಕೃತ ಭಾಷಾ ಇಲಾಖೆ ಸುವರ್ಣ ಮಹೋತ್ಸವ, ಸುಮ್ಮನೆ ಜಸ್ಟ್ 50-50 ನಿಮ್ಮಿಷ್ಟ, ಓದ್ಬೋದು. ನಾನಾಗಿದ್ದರೆ ಓದ್ತಾ ಇದ್ದಿಲ್ಲ. ಇತರೆ ಪ್ರಚಲಿತ ಘಟನೆಗಳು, ಜಾಗತಿಕ ವಾಸಯೋಗ್ಯ ನಗರಗಳ ಸೂಚ್ಯಾಂಕ, ಜಸ್ಟ್ ಇಂಡಿಯಾದ ನೋಡ್ಕೊಳ್ಳಿ. ಇಂಥ ಸೂಚ್ಯಾಂಕಗಳೆಲ್ಲ ಹಿಂಗೆ ತಿಂಗಳಿಗೊಂದು ಸೂಚ್ಯಾಂಕ ಬರ್ತಿರ್ತವೆ. ನೀವೇನಾಗ್ಬಿಡುತ್ತೆ ಇಂಥ ಸೂಚ್ಯಾಂಕ ಓದ್ತಾ ನೀವು ಸೂಚ್ಯಾಂಕಗಳಲ್ಲೇ ಮರೆಯಾಗಿ ಕಣ್ಮರೆ ಆಗಿಬಿಡ್ತೀರ, ಅಳಿವಿನಂಚಿನಲ್ಲಿರುವ ಪ್ರಭೇದಗಳಾಗ್ಬಿಡ್ತೀರ. ಬಿ ಕೇರ್ಫುಲ್ ಅಬೌಟ್ ದೋಸ್ ಥಿಂಗ್ಸ್. ಸಮರ್ಥ ಕಾರ್ಯಕ್ರಮ ಏನು ಜಸ್ಟ್ ನೋಡ್ಕೊಳ್ಳಿ. ಚುಟುಕು ಸುದ್ದಿಗಳು ಹೋಗಿ ಮ್ಯಾಗ್ಝಿನಲ್ಲೇ ಓದಿ, ನಾನು ನೋಡಿಲ್ಲ. ಓಕೆ. ಅರೆವಾಹಕ ಮತ್ತು ಎಲೆಕ್ಟ್ರಾನಿಕ್ ವಲಯಕ್ಕೆ SEZ, ಇದು ಇಂಪಾರ್ಟೆಂಟ್ ಅಷ್ಟೇ. SEZ ಸ್ಪೆಷಲ್ ಎಕನಾಮಿಕ್ ಝೋನ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಾಬಾ ಕಲ್ಯಾಣಿ ಸಮಿತಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು KS ಮೇನ್ಸಲ್ಲೂ ಬರುತ್ತೆ, ಇದು KS ಮೇನ್ಸಲ್ಲೂ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾನದಂಡಗಳು, ಸಮಿತಿಗಳು ಏನಂತ ತಿಳ್ಕೊಳ್ಳಿ. ವಿಘಟನೆಗೊಳ್ಳದ ಸಾವಯವ ಮಾಲಿನ್ಯಕಾರಕಗಳು, ಸಾವಯವ ಇಂಪಾರ್ಟೆಂಟ್. ಬೇಲೂಮ್ ಗುಹೆಗಳು ಸುಮ್ಮನೆ ಬೇಡ. ಅರಳಂ ಚಿಟ್ಟೆಯ ವನ್ಯಜೀವಿಧಾಮ ಏನಕ್ಕೆ ನ್ಯೂಸಲ್ಲಿದೆ, ಜಸ್ಟ್ 1 ಲೈನ್ 2 ಲೈನ್ ಇನ್ಫಾರ್ಮೇಷನ್. ಮೊದಲ ಮೊಬೈಲ್ ಈ ಮತದಾನ ಬಿಹಾರ, ಬೇಡ, ಸುಮ್ಮನೆ ನೋಡ್ಕೊಳ್ಳಿ. ಮೊದಲ ಮೊಬೈಲ್ ಈ ಮತದಾನ ಬಿಹಾರ, ಯಾಕಂದರೆ ಬರುತ್ತೆ ಫೋಮೋ ಕಾನ್ಸೆಪ್ಟ್ ಇದೆ. ನಾನು ಆ್ಯಕ್ಚುಲಿ ಏನಾಗುತ್ತೆ, ಯೂಟ್ಯೂಬಲ್ಲಿ ಇರೋದಕ್ಕೆ ನಾನು ಏನಾಗಿದೆ, ಯೂಶ್ವಲಿ ನಾನು ಒಂದು ಸೆನ್ಸರ್ಶಿಪ್ ಇದೆ, ಎದುರುಗಡೆ ಸಿಕ್ಕಾಗ ತುಂಬ ಅಂದರೆ ಐ ಡೋಂಟ್ ಯೂಶ್ವಲಿ ರೆಕಮೆಂಡ್ ಟು ರೀಡ್ ಸೋ ಮಚ್ ಥಿಂಗ್. ಯಾಕಂದರೆ ಕರೆಂಟ್ ಅಫೇರ್ಸಲ್ಲಿ ನನಗೆ ಗೊತ್ತದು ಮರುಭೂಮಿ, ಅಲ್ಲಿ ಬೆಳೆಯೋಕ್ಕಾಗಲ್ಲ. ಜಾಗತಿಕ ತಂಬಾಕು ಸಾಂಕ್ರಾಮಿಕ ವರದಿ ಬೇಡ. ಜಾಗತಿಕ ನಗರ ಸೂಚ್ಯಾಂಕ ನೋಡಿ, ಇಲ್ಲೊಂದು ಸೂಚ್ಯಾಂಕ ಇದೆ, ತದನಂತರದಲ್ಲಿ ಇಲ್ಲೊಂದು ಸೂಚ್ಯಾಂಕ ಇದೆ. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಐ ಆಮ್ ಆಸ್ಕಿಂಗ್ ವೆರಿ ಕಾಮನ್ ಸೆನ್ಸ್ ಕ್ವಶನ್. ಈಸ್ ಇಟ್ ಪಾಸಿಬಲ್ ಫಾರ್ ಕಾಮನ್ ಮ್ಯಾನ್ ಟು ರಿಮೆಂಬರ್ ದೀಸ್ ಥಿಂಗ್ಸ್? ಹೈಲಿ ಇಂಪಾಸಿಬಲ್. ಸ್ಪೆಷಲಿ ನಮ್ಮಂಥ ಸಾಮಾನ್ಯ ವಿದ್ಯಾರ್ಥಿಗಳಂತೂ ಆಗಲ್ಲ. ಮೇ ಬಿ ಅವರು ಸರ್ ಎಂ ವಿಶ್ವೇಶ್ವರಯ್ಯ, ಆಲ್ಬರ್ಟ್ ಐನ್ಸ್ಟೀನ್ ಅಂತಾರು ಆದರೆ ಡೆಫಿನೆಟ್ಲಿ ದೇ ಕ್ಯಾನ್ ಡು. ನಾನು ಕಾಮನ್ ಮ್ಯಾನಾಗಿ ಹೇಳ್ತಾ ಇದ್ದೀನಿ. ನೈಜ ಫಲವತ್ತತೆ ಬಿಕ್ಕಟ್ಟು, ಸುಮ್ಮನೆ ನೋಡ್ಕೊಳ್ಳಿ. ಕ್ರೋಪಿಕ್, ಜಸ್ಟ್ ಸಿ ದಟ್ಸ್ ಎಸ್. ಬಂತು ಬಂದ ಸಂತಮಣ್ಣ. ಓಕೆ, ಸಂತಮಣ್ಣ ಯಾರು? ಬ್ರಿಕ್ಸ್. ವೆರಿ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಹೋಮ್ವರ್ಕ್ ಮಾಡಿ. ಐ ವಾಂಟ್ ಟು ಸಿ ನೋಡಿ, ಈಗ ಈವನ್ HOD ಸ್ಟೂಡೆಂಟ್ಸ್ ಬೇಡ, ಈವನ್ ಬೇರೆ ಸ್ಟೂಡೆಂಟ್ಸ್ ಸಹ ಹೋಮ್ವರ್ಕ್ ಮಾಡಿ ಕಳಿಸಿ. ಲೆಟ್ ಅಸ್ ಸಿ ಹೌ ಆರ್ ಗೋಯಿಂಗ್ ಟು ಡು. ಬ್ರಿಕ್ಸ್ ಬಗ್ಗೆ ಹೋಮ್ವರ್ಕ್ ಮಾಡಿ. ಯಾವ ಆ್ಯಂಗಲಿಂದ? PYQs ಆ್ಯಂಗಲಿಂದ ಮಾಡಿ. ಬ್ರಿಕ್ಸ್ ಬಗ್ಗೆ ಕರೆಂಟ್ ಅಫೇರ್ಸ್ನ ಆ್ಯಡ್ ಮಾಡಿ. ದಟ್ಸ್ ಆಲ್. ಫಸ್ಟ್ ಬೇಸಿಕ್ನ ನೀವು ತಿಳ್ಕೊಂಬಿಡ್ಬೇಕು, ಆಮೇಲೆ ಕರೆಂಟ್ ಅಫೇರ್ಸ್ನ 1 ಅಥವಾ 2 ಲೈನು ಆ್ಯಡ್ ಮಾಡ್ಕೊತ ಹೋದರೆ ಮುಗಿದೋಯ್ತು ರೀ. ಸುಮ್ಮನೆ ನೀವು ಓದಿ ಮೋದಿ ಎಲ್ಲಿಗೆ ಹೋದ ಅದನ್ನೆಲ್ಲ ಫಾಲೋ ಮಾಡ್ಕೊತಂದ್ರೆ ಮುಗಿದೋಯ್ತು. ಬ್ರಿಕ್ಸ್ ಈಸ್ HOT 100% ಬರುತ್ತೆ. ನಕ್ಷೆ ಯೋಜನೆ ನೋಡ್ಕೊಳ್ಳಿ. ಹಣಕಾಸು ನೀತಿ 200% ಇಂಪಾರ್ಟೆಂಟ್. ಇದನ್ನು ಹೋಮ್ವರ್ಕ್ ಮಾಡಿ. ಓಕೆನಾ? ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನ ಜಸ್ಟ್ 50-50. ಆದ್ಯತಾ ವಲಯದ ಸಾಲ, ಎಸ್, ಇದು HOT. ದಿಸ್ ಈಸ್ HOT. ಏನಕ್ಕೆ ಅಂತಂದರೆ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ರೇಟು ಯಾವ ಅಡಿಷನ್ ಮಾಡಿದರು. ಫಾರ್ ಎಕ್ಸಾಂಪಲ್ ಸ್ಟಾರ್ಟಪ್ಸು, ರಿನ್ಯೂವಬಲ್ ಎನರ್ಜಿ ಸ್ಕೀಮ್ಸು, ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸು, ಅವು ಸಹ ಆದ್ಯತೆ ವಲಯ ಬರುತ್ತೆ. ಡು HOT. ಇದು HOT ಐಲ್ಡಿಂಗ್ ಟಾಪಿಕ್ ಎಕ್ಸಾಮ್ಸಿಗೆ ಬರುತ್ತೆ. ಇಂಟರ್ಪೋಲ್ ಸಿಲ್ವರ್ ನೋಟಿಸ್ ಬೇಡ. ಕ್ರೀಡಾ ಸುದ್ದಿಗಳು, ಎಸ್, ಕ್ರೀಡಾ ಸುದ್ದಿಗಳ ಬಗ್ಗೆ ನಾನು ವಿಲ್ ಟೇಕ್ ಎ ಸ್ಪೆಷಲ್ ಸೆಷನ್. ಬಿಕಾಸ್ ಯಾವ ನೋಡ್ಬೇಕಂತ ಹೇಳಿದ್ದೀನಿ. ಚೆಸ್ಸು, ಒಲಿಂಪಿಕ್ಸು, ಒಲಿಂಪಿಯಾಡ್ಸು, ವಿಶ್ವಕಪ್ಸು ಇವೆಲ್ಲ ಎಕ್ಸಾಮ್ಸಿಗೆ ಬರುತ್ತೆ. ಸುದ್ದಿಯಲ್ಲಿರುವ ವ್ಯಕ್ತಿಗಳು ಟೇಕ್ ಕೇರ್. ಪ್ರಶಸ್ತಿಗಳು, ಐ ಹ್ಯಾವ್ ಟೋಲ್ಡ್ ಯು, ರಾಮಣ್ಣ ಭೀಮಣ್ಣ ಕೊಟ್ಟ ಪ್ರಶಸ್ತಿ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ರಾಜ್ಯ ಯಾವುದಾದ್ರೂ ಅಧಿಕೃತ ಸಂಘಟನೆಗಳು ಕೊಟ್ಟಿದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಲೀಸ್ ಡೂ ಹೋಮ್ವರ್ಕ್ ಆ್ಯಂಡ್ ಐಲ್ಡಿಂಗ್ ಟಾಪಿಕ್ನ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಗಲಿಂದ ಮಾಡಿ ನೋಟ್ಸು. ಯಾವುದೇ ಕಾರಣಕ್ಕೂ ನೀವು ಈ ಆ್ಯಂಗಲಿಂದ ಮಾಡಬೇಡಿ, ಯಾವುದು ಅಕಾಡೆಮಿಕ್ ಆ್ಯಂಗಲ್ ಮಾಡಬೇಡಿ. ಓಕೆ, ಥ್ಯಾಂಕ್ ಯು.